ಹೆಣ್ಮಗಳಿದ್ಲು. ಆಕಿನ ಗಂಡ ಕಲ್ಲು ಹೊಡಿತಿದ್ದ. ಬೆಳಗ್ಗೆ ಹೋದವನ ಒಂದು ದೊಡ್ಡದೊಂದು ಗಣ್ಣು ತಗೊಂಡು ಹಾರಿ ತಗೊಂಡು ಹೋಗಾವ, ಗುದ್ಲಿ ತಗೊಂಡು ಹೋಗಾವ, ಗುದ್ಲಿಯಿಂದ ಮಣ್ಣು ಸರಿಸಾವ, ಆ ಮಣ್ಣನ್ನು ಸರಿಸಿ ಹಿಂಗ ಹಾರಿ ಹಾಕಿ ದೊಡ್ಡ ಬಂಡೆನ ಹಿಂಗ ಉಳ್ಳಿಸಾವ. ಗಣ್ಣು ತಗೊಂಡು ಕಲ್ಲು ಒಡೆದು ಆ ಕಲ್ಲುಗಳನ್ನು ಮನಿ ಕಟ್ಕೊಳ್ಳೋವರಿಗೆ ಮಾರಾವ. ಬೆಳಗ್ಗೆ ಹೋಗಾವ, ಸಾಯಂಕಾಲ ಬರಾವ, ಬೆಳಗ್ಗೆ ಹೋಗಾವ, ಸಾಯಂಕಾಲ ಬರಾವ. ಈಕೇನು ಮದುವೆ ಆಗಿ ಬಂದಿದ್ಲಲ್ಲ ಇವನು ಹೆಂಡತಿ, ಕಲ್ಲು ಹೊಡಿ ಅವನು ಹೆಂಡತಿ, ಈಕೆಂತಾಳ, ಇದನ್ನೊಳೆ ಮಾಡಿಕೊಂಡೆ ನಾನು, ಇದಕ್ಕೊಂದು ಕಾರ್ ಇಲ್ಲ, ಇದಕ್ಕೊಂದು ಮೋಟರ್ ಸೈಕಲ್ ಇಲ್ಲ, ಇದಕ್ಕೊಂದು ಬಂಗ್ಲೆ ಇಲ್ಲ, ಇದು ಒಮ್ಮೆರೆ ವಿಮಾನದಾಗರ ಕರ್ಕೊಂಡು ಹೋಗಲಿಲ್ಲ, ರೈಲ್ವೆದಾಗರ ಕರ್ಕೊಂಡು ಹೋಗಲಿಲ್ಲ, ಇದನ್ನೇನು ಕಟ್ಟಿಕೊಂಡಪ್ಪ ನಾನು, ಬೆಳಗ್ಗೆ ಹೋಗ್ತೈತಿ ಕಲ್ಲು ಹೊಡಿತೈತಿ ಸಾಯಂಕಾಲ ಬರ್ತೈತಿ, ಇದು ಒಂಥರ ಕಲ್ಲು ಇದ್ದಂಗೆ ಐತಿ ಅಂತ ಆಕಿನ ತಲೆಯಾಗ ನಾನಾ ಥರ ಅವನ ಬಗ್ಗೆ ಕೀಳರಿಮೆ. ಅವನ ಬಗ್ಗೆ ಎಷ್ಟು ಕೀಳರಿಮೆ ಅಂದ್ರೆ ಇವನು ಬಿಟ್ಟು ಯಾರನ್ನಾರ ದೊಡ್ಡವ್ರನ್ನ, ಬಹಳ ದೊಡ್ಡವ್ರನ್ನ ಮಾಡ್ಕೊಂಡಿದ್ರು ಚಲೋ ಇತ್ತಲ್ಲ ಅಂತ ವಿಚಾರ ಮಾಡಿ ಹುಡುಕಾಕತ್ತಿದ್ ನೋಡ್ರಿ. ಈಗರ ಏನಾಗೈತಿ ಹುಡುಕೊಂಡು ಬಿಡುನಂತೆ. ಊರಾಗ ಬಹಳ ದೊಡ್ಡ ಮನುಷ್ಯ ಇದ್ದ, ಅವನ ಕಡೆಗೆ ಹೋಗಿ ನಾನು ನಿಮ್ಮನ್ನು ಮದುವೆ ಆಗಿಬಿಡ್ತೀನಿ ರೀ ಅಂತ ಅಂದ್ಲು. ಯಾಕ ಅಂದವ, ನೀವು ಊರಿಗೆ ಬಹಳ ದೊಡ್ಡವ್ರಲ್ರಿ ಅದಕ್ಕೆ. ನಾ ಊರಾಗ ದೊಡ್ಡವ ಅಷ್ಟ, ತಾಲೂಕಿನಾಗ ಒಬ್ಬ ದೊಡ್ಡವದನ, ಅಲ್ಲಿ ಹೋಗು. ತಾಲೂಕಿನಾಗ ಯಾವನು ದೊಡ್ಡವಿದ್ದ ಅವನ ಹೆಸರು ಹೇಳಿದ ಕೂಡಲೇ ಈಗ ಅಲ್ಲಿ ಹೋದ್ಲು. ಜಿಲ್ಲಾದಾಗ ನನಗಿಂತ ಒಬ್ಬ ದೊಡ್ಡವದಾನ, ಅಲ್ಲಿಗೆ ಹೋದ್ಲು. ಈ ರಾಜ್ಯಕ್ಕನ ಒಬ್ಬ ಬಹಳ ದೊಡ್ಡವದಾನ, ಅಲ್ಲಿ ಹೋಗು, ಅಲ್ಲಿ ಹೋದ್ಲು. ಇಡೀ ದೇಶಕ್ಕೆ ಒಬ್ಬ ದೊಡ್ಡವದಾನ, ಅಲ್ಲಿ ಹೋದ್ಲು. ಇಡೀ ಪ್ರಪಂಚಕ್ಕೊಬ್ಬವದಾನ, ನಾನು ಬರೇ ದೇಶಕ್ಕಷ್ಟ, ಇಡೀ ಪ್ರಪಂಚಕ್ಕೊಬ್ಬ ದೊಡ್ಡವದಾನ, ಅಲ್ಲಿ ಹೋಗು. ಅಲ್ಲಿ ಹೋದ್ಲು. ಎಷ್ಟು ಹಠ ಮಾರಿರ್ಬೇಕು. ಇವನು ಬಿಟ್ಟಾಳ, ಹೋಗುದ ಹಂಗ ದೊಡ್ಡವ. ಇಡೀ ಪ್ರಪಂಚಕ್ಕೆ ದೊಡ್ಡವ ಅನಿಸಿಕೊಂಡವ ಈಕಿಗೆ ಹೇಳ್ದ, ನಾ ಹೆಂಗ ನಿನ್ನನ್ನು ಇಟ್ಕೊಳ್ಳಕ್ ಸಾಧ್ಯ ಐತಿ, ಯಾವ್ರದೇ ನೀನು, ಹೊರಗೆ ಹಾಕ್ರ ಕಡೆ ಅಂದವ. ಅಲ್ಲಿ ಒಳಗೆ ಬಿಡ್ಲೇ ಇಲ್ಲ ಯಾರು. ನೀ ನನ್ನ ಮದುವೆ ಆಗೋದು ಬೇಡ, ಕೊನೆಗೆ ನಿನಕ್ಕಿಂತ ದೊಡ್ಡವ್ರು ಯಾರು ಹೇಳು, ಅಲ್ಲಿಗೆ ಹೋಗ್ತೀನಿ ಅಂತಂದು ಕೂಡಲೇ ಇದಕ್ಕೆ ತಲೆ ಕೆಟ್ಟಂಗೆ ಕಾಣ್ತೈತಿ ಅಂತೇಳಿ ಮ್ಯಾಲೆದ ನೋಡು ಸೂರ್ಯ. ಯಾರು? ಸೂರ್ಯ ಬಹಳ ದೊಡ್ಡವ. ಅವ ಬಂದ್ರ ಈ ಜಗತ್ತಿನ ಆಟ ನಡೀತೈತಿ, ಅವ ಬಂದ್ರೆ ಈ ಜಗತ್ತಿನ ಆಟ ನಡೀತೈತಿ. ಅವ ಇಲ್ಲ ಅಂದ್ರೆ ಏನೂ ಇಲ್ಲ. ಸೂರ್ಯನುದಯ ತಾವರೆಗೆ ಜೀವಾಳ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಈ ಜಗತ್ತಿನ ವ್ಯವಹಾರಕ್ಕೆ ಸೂರ್ಯನೇ ಮೂಲ ಕಾರಣ. ಸೂರ್ಯ ಉದಯ ಆಗಲಿಲ್ಲ ಅಂತಂದ್ರೆ ಎಲ್ಲ ಇಲ್ದಂಗಾಗಿ ಹೋಗ್ಬಿಡ್ತೈತಿ. ಅದಕ್ಕೆ ಸೂರ್ಯ ಬಹಳ ದೊಡ್ಡವ. ಸೂರ್ಯನ ಹತ್ರ ಹೋಗು ಅಂದ ಕೂಡಲೇ ಇದು ಅಲ್ಲಿ ಹೋತ್ ನೋಡ್ರಿ, ಎಷ್ಟು ಹಠ ಮಾರಿರ್ಬೇಕು. ಅವನಿಗೆ ಹೋಗಿ ಯಾಕೆ ಬಂದಿದೆ ಅಂದವ, ನೀ ಬಹಳ ದೊಡ್ಡವಂತ, ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ಬಹಳ ದೊಡ್ಡವಂತ, ಅದಕ್ಕೆ ನಾನು ನಿನ್ನ ಮದುವೆ ಆದರೂ ಸುಖವಾಗಿರ್ತೀನಿ ಅಂತ ನಿನ್ನ ಹತ್ರ ಬಂದೀನಿ ಅಂದ ಕೂಡ್ಲೇನೆ ಅವ ಅಂತಾನ, ಬರಬರಿ ನೀ ಹೇಳೋದೆಲ್ಲ ಅವ್ರು ಹೇಳಿದವ್ರದ್ದು ಸರಿ, ನೀ ಬಂದಿದ್ದು ಸರಿ, ನನ್ನ ಮುಟ್ಟಿದ್ರು ಸುಟ್ಕೊಂಡು ಹೋಗ್ಬಿಡ್ತೀನಿ, ಬೂದಿ ಆಗಿಬಿಡ್ತಿದ್ದಿ, ನಾ ಬಹಳ ದೊಡ್ಡವಲ್ಲ, ನನ್ನ ಅಂದ್ರೆ ಸೂರ್ಯ ಅಂದ್ರೆ ಬೆಂಕಿ ಅಲ್ಲ, ನನ್ನ ಮುಟ್ಟಿದ್ರು ಸುಟ್ಕೊಂಡು ಹೋಗ್ಬಿಡ್ತೀವಿ, ಬೂದಿ ಆಗಿಬಿಡ್ತಿದ್ದಿ, ಏನು ಉಪಯೋಗ ಆಗೋದಿಲ್ಲ, ನನ್ನ ಬದ್ಲಿ ಇನ್ನೊಬ್ಬ ಅವನ ಕಡೆಗೆ ಹೋಗು, ನಿಂಗೆ ಭಾಳ ಚಲೋ ಆಕತಿ, ಅಲ್ಲಿ ಹೋದ್ರೆ ನೀ ಏನು ಸುಡುದಿಲ್ಲ ಅಂತೇಳಿ ಅಂದಾಗ, ಯಾರು ಎಲ್ಲೇ ಅಂತ ಕೇಳಿದಾಗ ಚಂದ್ರನ ಕಡೆಗೆ ಹೋಗು ಅಂದ ಸೂರ್ಯ. ಚಂದ್ರ ತಂಪು ಭಾಳವ, ಅವನೇನು ಸುಡುದಿಲ್ಲ, ಸುಮ್ಮನೆ ಹೋಗಿ ನೀ, ತಂಪದಾನ, ಭಾಳ ತಂಪು. ಅವನ ಕಡೆಗೆ ಹೋಗಿ ನಾನೇನು ಮದುವೆ ಆಗ್ಬೇಕಂತ ಮಾಡೀನಿ, ನೀ ಭಾಳ ದೊಡ್ಡವಂತ ಅಂದಾಗ ಬರಾಬರಿ ಮೋಡ ಬಂದ್ರೆ ಮುಚ್ಕೊಂಡು ಹೋಗ್ತೀನಿ, ಯಾವುದು ನನ್ನ ಮುಚ್ಚುತ್ತಲ್ಲ ಅದು ನನಗಿಂತ ದೊಡ್ಡದು, ನನ್ನ ಮುಚ್ಚೋದು ಒಂದು ಐತಿ ಅಂತಂದ್ರಾಗ ಅದು ಮತ್ತು ದೊಡ್ಡದ ಅಲ್ಲ, ದೊಡ್ಡದಕ್ಕೆ ಮುಚ್ಚಾಕ ಬರ್ತೈತೆ ಹೊರತಾಗಿ ಸಣ್ಣದಾಗಿದ್ರೆ ಒಳಗೆ ಹೋಗಿತ್ತು. ಅದರ ಸಲುವಾಗಿ ನಾ ದೊಡ್ಡತಲ್ಲ, ಮೋಡ ಬಹಳ ದೊಡ್ಡದು, ಅಲ್ಲಿ ಹೋಗು ಅಂತಂದು ಕೂಡಲೇ ಮೋಡದ ಹತ್ರ ಹೋದ್ಲಿಕ್ಕೆ. ಆ ಮೋಡದ ಹತ್ರ ಹೋದ ಮೇಲೆ ಮೋಡಕ್ಕೆ ನಾನು ಮದುವೆ ಆಗು ಅಂತ ಕೇಳ್ಕೊಂಡಾಗ ಆ ಮೋಡ ಹೇಳ್ತಾನ, ಗಾಳಿ ಬಿಟ್ರೆ ಕರಿಗೆ ಹೊಕ್ಕಿನಿ, ನಾನು ಗಾಳಿ ಬಿಟ್ರೆ ಕರಿಗೆ ಹೊಕ್ಕಿನಿ, ನನ್ನನ್ನು ಕರಗಿಸೋ ಶಕ್ತಿ ಗಾಳಿಗೆ ಐತೆ ಅಂತಂದ ಮೇಲೆ ಗಾಳಿ ಬಹಳ ದೊಡ್ಡದು, ಅಲ್ಲಿಗೆ ಹೋಗು. ವಾಯುದೇವ, ಗಾಳಿದೇವ, ವಾಯುದೇವ ಅಂತೀವಲ್ಲ ನಾವು, ಅಲ್ಲಿ ಹೋಗಂತಂದು ಕೂಡಲೇ ಗಾಳಿ ಕಡೆಗೆ ಹೋದ್ಲಿಕ್ಕಿ, ನಾನು ನಿನ್ನ ಮದುವೆ ಆಗ್ಬೇಕಂತ ಮಾಡಿ ನೀನಿಲ್ಲ ಅಂದ್ರೆ ಜಗತ್ತಿನೊಳಗೆ ಯಾರಿಗೂ ಉಸಿರಾಡಕ್ಕೆ ಆಗೋದಿಲ್ಲ,
ಎಲ್ಲರೂ ಬದುಕಬೇಕಾಗಿದ್ರೆ ನೀ ಬೇಕಾ, ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಎಲ್ಲರಿಗೂ ನೀ ಬೇಕು, ಅದಕ್ಕೆ ನಾನು ನಿನ್ನ ಮದುವೆ ಆಗ್ಬೇಕಂತ ಮಾಡಿ ಅಂದಾಗ ನೆನಪಿನಾಗಿರ್ಲಿ ನಿಮ್ಗೆ, ಗಾಳಿ ಅಂತೈತಿ. ನೀ ಹೇಳೋದೇನೋ ಸರಿ, ಅಲ್ಲೊಂದು ಗುಡ್ಡ ಐತಲ್ಲ, ಆ ಗುಡ್ಡನ ಇವತ್ತಿಗೂ ತಡಾದು ಹೋಗಕ್ಕೆ ಆಗಿಲ್ಲ ನನಗೆ. ನಾ ಏನಿದ್ರು ಈ ಕಡೆ ಬೀಸ್ಬೇಕು. ಗುಡ್ಡದ ಆಚೆ ಕಡೆ ಗಾಳಿ ಐತಿ, ಈಚೆ ಕಡೆ ಇಲ್ಲ ಅಂತ ಮಂದಿ ಮಾತಾಡ್ತಿರ್ತಾರೆ. ಗುಡ್ಡವನ್ನ ಹಿಂಗ ತಡಹಾದು ಹೋಗುವಂತ ಶಕ್ತಿ ನನಗಿಲ್ಲ. ನನ್ನ ತರಬೂಸು ಶಕ್ತಿ ಗುಡ್ಡಕ್ಕೈತಿ ಅಂತಂದ್ರೆ ಆ ಗುಡ್ಡ ಬಹಳ ದೊಡ್ಡದು, ಅಲ್ಲೇ ಹೋಗಿ ನೀನು ಅಂತ ಹೇಳಿದಾಗ ಆ ಗುಡ್ಡದ ಹತ್ರ ಹೋಗಿ ನಿಂತ್ಲಿಕ್ಕೆ ನಂಗೆ ಸಾಕಾಗೈತೆಪ್ಪ, ನಿನ್ನ ಮದುವೆ ಹಾಕಿನಿ ಅಂತ. ಆ ಗುಡ್ಡ ಹೇಳ್ತೈತಿ, ನನ್ನೊಬ್ಬವ ಸಣ್ಣ ಮಾಡಾಕತ್ತೇನ ಒಡ್ಡ ಅಂತದ್ದು. ಗುಡ್ಡ ಹೇಳುತ್ತ, ಗಾಳಿ ತರಬಿಸಿರ್ಬೋದು ನಾನು, ಆ ಗಾಳಿಯನ್ನ ಆ ಕಡೆ ಹೋಗ್ಲಾರ್ದಂಗೆ ನೋಡಿಕೊಂಡಿರ್ಬೋದು, ಆದ್ರೆ ನನ್ನ ಆಗ್ಲೇ ಅರ್ಧ ಕಡಿಮೆ ಮಾಡ್ಯಾನೊಬ್ಬ. ದಿನ ಹೊಡಿತಾನೆ, ಬೆಳಗ್ಗೆ 6ಕ್ಕೆ ಬಂದ ಅಂದ್ರೆ ಸಾಯಂಕಾಲ 6 ತನಕ ಹೊಡೆದಿದ್ದ. ನಾನೀಗ 10 ವರ್ಷದಿಂದ ಅಲ್ಲಿದ್ದೆ, ಇವತ್ತು ಇಲ್ಲಿಗೆ ಬಂದೀನಿ. ಅವ ಯಾವಾಗ ನಾನು ಇಲ್ದಂಗೆ ಮಾಡ್ತಾನ ಗೊತ್ತಿಲ್ಲ. ನಾ ಭಾಳ ದೊಡ್ಡವಲ್ಲ, ಅವ ಭಾಳ ದೊಡ್ಡವ ಅಂದಾಗ ಈಕೆಂದ್ಲು, ತಿರುಗಾಡಿ ಸಾಕಾಗೈತ್ರಿ, ಅವ ಬಂದ್ರೆ ಇಲ್ಲೇ ಭೇಟಿ ಹಾಕಿನ್ ಬಿಡ್ರಿ. ಅವ ತಪ್ಪಿಸ್ಲಾರ್ದಂಗೆ ಬೆಳಗ್ಗೆ ಬರ್ತಾನೆ, ಇರು ನೀ ಬೇಕಾದ್ರೆ. ಯಾರು ಇರಬಹುದು, ಈ ಗುಡ್ಡ ಸಣ್ಣ ಮಾಡವ ಅಂತೇಳಿ ಆಕಿ ಕಾಯ್ಕೋತ ಕುಂತಾಗ ಅವ ಯಾರೂ ಆಗಿದ್ದಿಲ್ಲ, ಆಕಿನ ಗಂಡನ ಆಗಿದ್ದವ. ಬೇರೆ ಯಾರಾಗಿದ್ದಿಲ್ಲ ಅವ. ಕಂಡುದ ಹಿಡಿಯಲು ಅಲ್ಲದೆ ಕಾಣದುದ ನರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ. ಅದು ಬಹಳ ದೊಡ್ಡದು. ಆದ್ರೆ ಅದಕ್ಕಿಂತ ದೊಡ್ಡದನ್ನು ಹುಡುಕಾಕ್ ಹೋಗಿಬಿಟ್ರೆ ಬರೇ ತಿರುಗಾಟ ಆಗುತ್ತೆ ಹೊರತಾಗಿ ಬಳಲಿಕೆ ಆಗುತ್ತೆ. ಸಿಕ್ಕದೆಂಬ ಬಳಲಿಕೆಯ ನೋಡ, ಸಿಗದವಲ್ದಲ್ಲ ಅಂತೇಳಿ ಬರೇ ನೋವಿನ ಸಂಗತಿ ಆಗ್ತದೆ. ಸುಖ ಇಲ್ಲ, ನೆಮ್ಮದಿ ಇಲ್ಲ, ಏನೂ ಇಲ್ಲ. ಆಕೆಂತಾಳ, ಊರಾಗಿನವನಕ್ಕಿಂತ, ತಾಲೂಕು ಜಿಲ್ಲಾದವನಕ್ಕಿಂತ, ದೇಶ ಪ್ರಪಂಚದವನಕ್ಕಿಂತ, ಸೂರ್ಯ ಚಂದ್ರ ಮೋಡ ಗಾಳಿ ಗುಡ್ಡಕ್ಕಿಂತ ನನ್ನ ಗಂಡ ದೊಡ್ಡ ಒಂದ ಮೇಲೆ ಈತನ ಬಿಟ್ರೆ ಜಗತ್ನಾಗ ಏನೂ ಇಲ್ಲಪ್ಪ ಅಂತ ಹೇಳಿ ತಿಳ್ಕೊಂಡು ಅವನ ಪಾದ ಹಿಡ್ಕೊಂಡ್ಲಂತ. ಅಂದ್ರೆ ನಾವೇನು ಜನಗಳದೀವಲ್ಲ, ನಾವು ಹಿಂಗ ಹುಡುಕೊಂತ ಹೊಂಟಿವಿ. ಹಂಗಾಗಿ ನಮಗೆ ನೆಮ್ಮದಿ ಇಲ್ದಂಗಾಗೈತಿ. ನಮ್ಮೂರಾಗಿನ ಗುಡಿ ಸಣ್ಣದಾಗಿ ಕಾಣ್ತೈತಿ, ನಮ್ಮೂರಾಗಿನ ಗುರುಗಳು ನಮಗೆ ಬಹಳ ಸಣ್ಣವರಾಗಿ ಕಾಣ್ತಾರ, ನಮ್ಮೂರಾಗಿನ ಜನ ನಮಗೆ ಚಲೋ ಕಾಣುವಲ್ರು. ನಾವು ಹೊರಗೆ ಚಲೋ ಹುಡುಕಾಕತ್ತೀವಿ, ಹಂಗಾಗಿ ನಮಗೇನು ಸಿಗುವಲ್ದಾಗೈತಿ. ಕಂಡುದನೇ ಕಂಡು, ಯಾವುದನ್ನ ಕಂಡಿಯಲ್ಲ ನೀವು ಒಂದು ಸಾರೆ, ಯಾವುದನ್ನ ಕಂಡಿಯಲ್ಲ ಅದನ್ನ ಇನ್ನೂ ಒಮ್ಮೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡು. ಒಮ್ಮೆ ಬಿಟ್ಟು 2 ಸರಿ ಪರೀಕ್ಷೆ ಮಾಡು. ಕಂಡುದನೇ ಕಂಡು, ಒಮ್ಮೆ ಕಂಡದ್ದನ್ನು ಮತ್ತೊಮ್ಮೆ ಕಾಣಬೇಕಂದ್ರೆ ಇದರ ಅರ್ಥ ಏನು, ಪರೀಕ್ಷೆ ಮಾಡು ಅಂತ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ, ಗುರುವಿನ ಪಾದವನ್ನು ಹಿಡ್ಕೊಂಡು ಬಿಟ್ರೆ ಕಾಣದುದ ಕಾಣಬಹುದು ಗುಹೇಶ್ವರ. ಯಾವುದು ಕಾಣಲಿಕ್ಕೆ ಸಾಧ್ಯವೇ ಇಲ್ವಲ್ಲ ಅದನ್ನೂ ಕೂಡ ನಮಗೆ ಪತ್ತೆ ಹಚ್ಚಲಿಕ್ಕೆ, ಅದನ್ನ ಹಿಡ್ಕೊಳ್ಳಿಕ್ಕೆ, ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಯಾವಾಗಂದ್ರೆ ಗುರುವಿನ ಪಾದವನ್ನು ಹಿಡಿದಾಗ ಅನ್ನುವಂಥ ಮಾತನ್ನ ಅಲ್ಲಮಾ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವ್ರು ಏನು ಮಾಡಿದ್ರು ಅಂದ್ರೆ, ಒಬ್ಬ ಗುರುಗಳನ್ನ ಕರೆಸಿ ನಮ್ಮ 3 ಜನರಿಗೆ ಒಂದು 4 ಮಾತು ಹೇಳಿಸ್ಬೇಕು ಅಂತ ಹೇಳಿ ವಿಚಾರ ಮಾಡ್ಯಾರ. ಈಗ ಈ ಊರೈತಿ, ಈ ಊರಿನೊಳಗಿನ ಜನಗಳೆಲ್ಲ ಮನಸ್ಸು ಮಾಡಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತೇಳಿ ಪಣ ತೊಟ್ರಂತ ಇಟ್ಕೊಳ್ರಿ. ಈ ಊರಿಗೆ ಇಡೀ ಪ್ರಪಂಚದ ಜನ ಬಂದು ಹೋಗ್ಲಿಕ್ಕೆ ಸಾಧ್ಯ ಐತಿ. ಇಡೀ ಪ್ರಪಂಚದ ಜನ ಈ ಊರಿಗೆ ಬಂದು ಹೋಗಕ್ಕೆ ಸಾಧ್ಯ ಐತಿ. ಊರು ಮನಸ್ಸು ಮಾಡಿತು ಅಂತಂದ್ರೆ, ಊರು ಮನಸ್ಸು ಮಾಡ್ಬೇಕಲ್ಲ. ಊರು ಮನಸ್ಸು ಮಾಡಿ ಹಿಂಗೊಂದಿಷ್ಟು ಗಟ್ಟಿಯಾಗಿ ನಾವು ಈ ಊರನ್ನ ತಾಕತ್ತನ್ನ ಎಲ್ಲ ಕಡೆಗೆ ತೋರಿಸ್ಲೇಬೇಕಂತೇಳಿ ಕುಂತು ಬಿಟ್ರೆ ಬಹುಶಃ ಅಸಾಧ್ಯವಾಗಿದ್ದು ಈ ಊರಿಗೆ ಯಾವುದೂ ಇಲ್ಲ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯ ಏನದನಲ್ಲ, ಪ್ರತಿಯೊಂದು ಹೆಣ್ಣು, ಪ್ರತಿಯೊಂದು ಗಂಡು ಅಂತ ಏನೈತಲ್ಲ, ಅದು ಯಾವುದು ಕೂಡ ಸಾಮಾನ್ಯ ಅಲ್ಲ. ಅದು ಬಹಳ ಅಸಾಮಾನ್ಯ, ಅದ್ಭುತವಾದ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇಡೀ ಪ್ರಪಂಚವನ್ನ ನಿಯಂತ್ರಣ ಮಾಡುವಂತ ಶಕ್ತಿ ಮನುಷ್ಯನಿಗೂ ಕೂಡ ಐತಿ. ಮನುಷ್ಯ ಏನು ಸಾಮಾನ್ಯ ಅಲ್ಲ. ಆದ್ರೆ ನಾವೇನಾಗಿದ್ದೀವಿ ಅಂತಂದ್ರೆ, ನಮ್ಮೊಳಗಿರ್ತಕ್ಕಂತಹ ಶಕ್ತಿಯನ್ನು ನಾವು ಯಾರು ಹುಡುಕ್ತಾ ಇಲ್ಲ. ಪ್ರತಿಯೊಬ್ಬರ ಹತ್ರ ಶಕ್ತಿ ಐತಿ.
ಪ್ರತಿಯೊಬ್ಬರ ಹತ್ತಿರ ಯೋಗ್ಯತೆ ಐತಿ, ಪ್ರತಿಯೊಬ್ಬರ ಹತ್ತಿರ ಎಲ್ಲ ಫಲಗಳು ಕೂಡ ಅದಾವ. ಆದ್ರೆ ನಮಗವನ್ನ ಹುಡುಕಾಕಾಗುವಲ್ದು. ಯಾವನೋ ಒಬ್ಬವ ನದಿಯಾಗ ನಿಂತುಕೊಂಡು ಬಟ್ಟಿ ತೊಳೆಯಾಕತ್ತಿದ್ದ, ನದಿ ಒಳಗೆ ನಿಂತುಕೊಂಡು ಬಟ್ಟಿ ತೊಳೆಯಾಕತ್ತಿದ್ದ, ಕುಡಿಯಾಕ ನೀರಿಲ್ಲ ಅಂತೇಳಿ ಹೊಯ್ಕೊಳ್ಳಾಕತ್ತಿದ್ದ. ಎಲ್ಲಿದನವ? ನದಿಯಾಗ ಅದಾನ ಕರೆ, ಆದ್ರ ನೀರಿಲ್ರಿ ಕುಡಿಯಾಕ, ನೀರಿಲ್ರಿ ಕುಡಿಯಾಕ ಅಂತ ಅನ್ನಕತ್ತಿದ್ದ. ನಾನು ನೀರಾಗ ನಿಂತೀನಿ ಅನ್ನುವಂಥದ್ದು ಖಬರ ಅವನಿಗಿಲ್ಲ, ನಾನು ನೀರಾಗ ನಿಂತೀನಿ ಅನ್ನುವಂಥ ಖಬರ್ ಅವನಿಗಿಲ್ಲ. ಮನುಷ್ಯ ಯಾಕೆ ಬಳಲ್ತಾ ಇದ್ದಾನಂತಂದ್ರೆ ತನ್ನೊಳಗಿನ ಮಹಾಗಣವನರಿಯರು. ನಮ್ಮ ಹತ್ರ ಏನು ಪವರ್ ಐತಲ್ಲ ಅದನ್ನ ನಾವು ಯಾರು ಕೂಡ ಉಪಯೋಗ ಮಾಡಿ ನೋಡುವಂತಹ ವಿಚಾರಕ್ಕೆ ನಾವು ಹೋಗೋದಿಲ್ಲ. ಸಾಕಷ್ಟು ಜೀವನವನ್ನ ಹಾಳು ಮಾಡ್ತಾ ಇದ್ದೀವಿ, ಆಯುಷ್ಯವನ್ನ ಹಾಳು ಮಾಡ್ತಾ ಇದ್ದೀವಿ, ಸಮಯವನ್ನ ಹಾಳು ಮಾಡ್ತಾ ಇದ್ದೀವಿ. ಕಿಸೆದಾಗಿಂದ ಒಂದು 100 ರೂಪಾಯಿ ಖಾಲಿ ಆತಂದ್ರೆ ಚಿಂತೆ ಆಕೈತಿ ನಮಗ. ಆದ್ರೆ ಒಂದು ದಿನ ಖಾಲಿ ಆತು ಅಂತಂದ್ರೆ ನಮ್ಗೆ ಯಾರಿಗೂ ಚಿಂತೆ ಇಲ್ಲ. ದಿನಕ್ಕೆ ಬೆಲೆ ಕೊಟ್ಟಿಲ್ಲ, ನಾವು ಒಂದು ನೋಟಿಗೆ ಬೆಲೆ ಕೊಟ್ಟಿವಿ, ಒಂದು ನೋಟಿಗೆ ಬೆಲೆ ಕೊಟ್ಟಿವಿ, ನಾವು ಒಂದು ದಿನಕ್ಕೆ ಬೆಲೆ ಕೊಟ್ಟವರಲ್ಲ. ಆದ್ರೆ ನೋಟ್ ಮರಳಿ ಸಿಗಬಹುದು, ಆದ್ರೆ ಹೋಗಿರುವಂತ ಒಂದು ದಿನ ಐತಲ್ಲ ಅದು ಎಂದೂ ಕೂಡ ಮರಳಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಓದುವಂತ ಹುಡುಗರು ಅಂತಾವ, ಇವತ್ತು ಓದಲಿಲ್ಲ ಅಂದ್ರೆ ಏನತ್ತ, ನಾಳೆ ಓದಿದ್ರೆ ನಡೀತಿತ್ತಾಳ. ಮತ್ತೆ ಮರುದಿವ್ಸ ಅಂತಾವ, ಇನ್ನೂ ನಾಳೆ ಓದಿದ್ರೆ ನಡೀತಿತ್ತಾಳ ಅಂತಾವ. ಆದ್ರೆ ಈ ಒಂದು ದಿನವನ್ನ ನಾನು ಕಳ್ಕೊಂಡೆ ಅಂದ್ರೆ ನಾ ಏನೂ ಪಡ್ಕೊಳಕ್ ಆಗಂಗಿಲ್ಲ ಅಂತ ಯಾವ ಪ್ರತಿ ದಿನವನ್ನು ಕೂಡ ಇದು ಮಹತ್ವದ ದಿನ ಅಂತೇಳಿ ತಿಳ್ಕೊಂತಾವ. ಅವು ಬಹಳ ದೊಡ್ಡವಾಗ್ತಾವ, ಇಡೀ ಜಗತ್ತಿನ ಜನ ಆ ಕಡೆ ನೋಡುವಂಗ ಆಗ್ತಾವ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ನೀವು ರೈತರಾದ್ರೂ ಅಷ್ಟೇ, ಇದು ಬರೀ ವಿದ್ಯಾರ್ಥಿಗಳಿಗೆ ಅಂತೇಳಿ ತಿಳ್ಕೊಬೇಡ್ರಿ. ಇವತ್ತು ಹಾಸಬೇಕಾದ್ರೆ ನೀರನ್ನ ನಾಳೆ ಹಾಸಕ್ಕೆ ಹೋದ್ರಿ ಅಂತೇಳಿ ತಿಳ್ಕೊಳ್ರಿ, ಅದರ ಫಸಲಿನ ಗುಣಧರ್ಮನ ಬೇರೆ ಇರ್ತದೆ. ಇವತ್ತು ಬಿತ್ತಬೇಕಾಗಿರುವಂತಹದ್ದನ್ನ ನಾಳೆ ಬಿತ್ತಿದ್ರಾತು ಅಂತಂದ್ರಿ ಅಂತಂದ್ರೆ ಅದರ ಫಲನ ಬೇರೆ ಇರ್ತೈತಿ. ಅಂದ್ರೆ ಇದು ಕೇವಲ ಒಂದು ವಿದ್ಯಾರ್ಥಿ, ಒಂದು ಗುರು, ಒಂದು ಭಕ್ತ, ಒಂದು ರೈತನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಎಲ್ಲ ಜಗತ್ತಿನೊಳಗೆ ನಾವು ಎಷ್ಟು ಸ್ವಚ್ಛ ಇರ್ಬೇಕಾಗಿರ್ತೈತಿ ಜೀವನದೊಳಗಂತಂದ್ರೆ ಇವತ್ತು ಏನು ಮಾಡ್ಬೇಕಾಗೈತಲ್ಲ ಅದನ್ನ ಇವತ್ತು ಮಾಡಿ ಮುಗಿಸಿ ಮಲ್ಕೊಂಡು ಬಿಟ್ವಿ ಅಂತಂದ್ರೆ ನಮ್ಮ ಜೀವನದೊಳಗೆ ಏನೂ ಕಡಿಮೆ ಆಗಲ್ಲ, ಎಲ್ಲದನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಐತಿ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ಲದೂ ಸಿಗ್ತದೆ ನಮ್ಗೆ, ಯಾವುದು ಕಡಿಮೆ ಆಗೋದಿಲ್ಲ. ಯಾವಾಗ? ಇವತ್ತಿನ ಕೆಲಸ ಇವತ್ತ ಮಾಡಿದಾಗ. ಇವತ್ತಿನ ಕೆಲಸ ನಾಳೆ ಮಾಡಿದ್ರ ಆತು ಅಂತಂದ್ರೆ ಮುಗೀತಲ್ಲಿ, ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ, ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಈಗ ನಾ ಹೇಳ್ತಾ ಇದ್ದೆ, ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ.